4 ಸ್ಕಿಲ್ ನಿಮ್ಮ ಮಕ್ಕಳಿಗೆ ದಾರಿ ಕೊಡ್ತಕ್ಕಂಥ ಎಬಿಲಿಟಿ ಕ್ರಿಯೇಟ್. ವಾಟ್ ಆರ್ ದೋಸ್ 4 ಸ್ಕಿಲ್ಸ್ ಅಂದರೆ ಫಸ್ಟ್ ಬರುತ್ತೆ ಎಲ್ ಅಂದರೆ LSR. ಮೊದಲನೇದು ಬಂದ್ಬಿಟ್ಟು ಲಿಸ್ನಿಂಗ್ ಸ್ಕಿಲ್, ಎರಡನೇದು ಬಂದ್ಬಿಟ್ಟು ಸ್ಪೀಕಿಂಗ್ ಸ್ಕಿಲ್, ಮೂರನೇದು ಬಂದ್ಬಿಟ್ಟು ರೀಡಿಂಗ್ ಸ್ಕಿಲ್, ನಾಲ್ಕನೇದು ಬಂದ್ಬಿಟ್ಟು ರೈಟಿಂಗ್ ಸ್ಕಿಲ್. ಹುಡುಗ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ತೊಂದರೆ ಇಲ್ಲ. ಇಂಟರ್ನ್ಯಾಷನಲ್ ಸ್ಕೂಲ್ ದುಬೈಲಿ ಓದ್ತಾ ಇದ್ದಾರೆ, ತೊಂದರೆ ಇಲ್ಲ. ಅವನು ಯೂನಿಫಾರ್ಮಿಂದ ಸ್ಟೂಡೆಂಟ್ ಆಗಿಸ್ಕೊಳ್ತಾ ಇದ್ದಾನೆ, ಆದರೆ ಅವನ ಹತ್ರ 4 ಸ್ಕಿಲ್ಸ್ ಇದೆಯಾ ಸರ್? ದುಬೈ ಹುಡುಗನ ಹತ್ರ ಇಲ್ಲ, ಸ್ಟೂಡೆಂಟ್ ಅಲ್ಲ. ನನ್ನ ಪ್ರಕಾರ ಸಮಾಜಕ್ಕೆ, ಬೋರ್ಡ್ಗೆ, ಸರ್ಟಿಫಿಕೇಟ್ಗೆ ಬೇಕು ಅವನಿದ್ದಾರೆ. ಬಟ್ ನಿಜವಾದಂಥ ಸ್ಟೂಡೆಂಟ್ ಆಗಬೇಕಾದ್ರೆ ಅವನ ಹತ್ರ 4 ಸ್ಕಿಲ್ ಇರಲೇಬೇಕಲ್ವ? ಅಯ್ಯೋ ಅವ್ರಿಗೆ ಮಾತಾಡಲಿಕ್ಕೆ ಬರಲ್ಲ ರೀ ಅಂದರೆ ಎಂಥ ಸ್ಟೂಡೆಂಟ್ ಸಾವು ಚಲೋ ಬರೀತಾನೆ ಸರ್, ಓದಲಿಕ್ಕೆ ಬರೋದು ಸ್ಟೂಡೆಂಟ್ ಅಲ್ಲ. ಅವನು ಇಸ್ ನಾಟ್ ಕಂಪ್ಲೀಟ್ ಸ್ಟೂಡೆಂಟ್, ಇನ್ಕಂಪ್ಲೀಟ್ ಸ್ಟೂಡೆಂಟ್. ಫೈನ್, ಈ ಸೀಕ್ವೆನ್ಸ್ ಏನಕ್ಕೆ ಬಂತು ಸರ್? ಫಸ್ಟಿಗೆ ಎಸ್ ಬರಬೇಕಿತ್ತಲ್ಲ ಸ್ಪೀಕಿಂಗ್, ಅಥವಾ ಫಸ್ಟಿಗೆ ರೈಟಿಂಗ್? ಇಲ್ಲ, ಇದು ನಾನು ಮಾಡಿರೋದಲ್ಲ, ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ನಾವೆಲ್ಲರೂ ಲಿಸ್ನಿಂಗ್ ಸ್ಕಿಲ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ? ಎಲ್ಲಿಂದ ನಮ್ಮ ಜರ್ನಿ ಅಂದರೆ ಲಿಸ್ನಿಂಗ್ ಸ್ಕಿಲ್ ಯಾವ ಕ್ಷಣದಿಂದ ಸ್ಟಾರ್ಟ್ ಆಗುತ್ತೆ? ಛತ್ರಪತಿ ಶಿವಾಜಿ ಮಹಾರಾಜ್ ಸ್ಟೋರಿ ಓದ್ರಿ, ಏನ್ ಗೊತ್ತಾಗುತ್ತೆ? ನಾವು ತಾಯಿಯ ಗರ್ಭದಲ್ಲಿರ್ಬೇಕಾದ್ರೇನೆ ಅವ್ರ ತಾಯಿ ಹೇಳ್ತಕ್ಕಂಥ ಸ್ಟೋರಿಗಳನ್ನ ಕೇಳಿ ಇವತ್ತು ಛತ್ರಪತಿ ಕಿಂಗ್ ಆಫ್ ಕಿಂಗ್ಸ್. He was not a king, he was king of kings. ಅದಾಗಲಿಕ್ಕೆ ಕಾರಣ ಏನು? The only reason he was an excellent listener from or before the birth. ತಾಯಿ ಗರ್ಭದಲ್ಲಿ ಇರಬೇಕಾದ್ರೆ ನಮ್ಮ ಲಿಸ್ನಿಂಗ್ ಸ್ಕಿಲ್ ಸ್ಟಾರ್ಟ್ ಆಗೋದ್ರಿಂದ ನಿಮ್ಮೆಲ್ಲರೂ ಕೈ ಜೋಡಿಸಿ ಕೇಳೋದೇನು ಅಂದರೆ, ಮೇಕ್ ಶ್ಯೂರ್ ನಿಮ್ಮ ಲಿಸ್ನಿಂಗ್ ಸ್ಕಿಲ್ ಎಷ್ಟು ಶಾರ್ಪ್ ಇದೆ ಅಂತ ಹೇಳಿದರೆ, ಇದಕ್ಕೊಂದೆರಡು ಎಕ್ಸಾಂಪಲ್ಸ್ ಕೊಡಬೇಕಾದ್ರೆ ಯಾವುದರ ಲಿಸ್ನಿಂಗ್ ಸ್ಕಿಲ್ ಇರಬೇಕು ಅಂತ ನನ್ನ ಹತ್ರ 2 ಸಾಲಿಡ್ ಎಕ್ಸಾಂಪಲ್ಸ್ ಇದೆ. ಆ 2 ವ್ಯಕ್ತಿಗಳು ನಮ್ಗೆ ಇನ್ಸ್ಪೈರ್ ಮಾಡ್ತಾರೆ. ಸೀಕ್ವೆನ್ಸ್ ಅಲ್ಲಿ ಕೂಡ ಈ ವ್ಯಕ್ತಿಗೆ ಹೋಗೋದಕ್ಕೆ ಮುಂಚೆ ಈ ವ್ಯಕ್ತಿಗೆ ಹೋಗ್ತೀವಿ. ಇವ್ರ ಹೆಸರು ಬಂದ್ಬಿಟ್ಟು ಎಲನ್ ಮಸ್ಕ್ ಅಂತ ಕೇಳಿರ್ಬೋದು. ಈ ಎಲನ್ ಮಸ್ಕ್ ಎಂಥ ಕೆಪಾಸಿಟಿ ಲಿಸ್ನಿಂಗ್ ಸ್ಕಿಲ್ ಅಂತಂದ್ರೆ, ಅವ್ರು ಏನಾದ್ರು ಓದ್ಲಿಕ್ಕೆ ಕೂತ್ರೆ ಪಕ್ಕದಲ್ಲಿ ಏನು ನಡೀತಾ ಇದೆ ಅವ್ರಿಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಅವ್ರ ತಾಯಿ ಏನು ಮಾಡಿದ್ರಂತೆ, ಯಾಕೋ ನನ್ನ ಮಗು ಕಿವಿ ಕಮ್ಮಿ ಕೇಳಿಸ್ತಾ ಇದೆ ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಎಲ್ಲ ಸ್ಟಡಿ ಮಾಡಿದ್ದಾರೆ, ಏನು ಸಿಗ್ತಲ್ಲ, ಹಂಗೇನು ಅನಿಸ್ತಾ ಇಲ್ಲ ನಮಗೆ. ಇಲ್ಲಿ ಬಂದಿರ್ಬೇಕಾದ್ರೆ ಏನು ಕೇಳ್ತಿದ್ದಾನೆ ಎಲ್ಲ ಹೇಳ್ತಾ ಇದ್ದಾರೆ. ಗೌರ್ಮೆಂಟ್ ಎಲ್ಲ ಇಲ್ಲ ಮ್ಯಾಮ್, ಏನೋ ಬೇರೆ ಪ್ರಾಬ್ಲಮ್ ಇರಬೇಕು, ಕಿವಿದಂತೂ ಏನೂ ಇಲ್ಲ. ಅವ್ರ ತಾಯಿ ಅಬ್ಸರ್ವ್ ಮಾಡ್ತಾ 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 ಗೊತ್ತಾಯ್ತಂತೆ, ಓ ಇವನು ಒಂದು ಕಡೆ 100% ಗಮನ ಕೊಟ್ಟರೆ ಬೇರೆ ಕಡೆ ಗೊತ್ತೇ ಆಗಲ್ಲ. ಅವ್ನು ರೀಡಿಂಗ್ ಅಷ್ಟು ಪರ್ಫೆಕ್ಟ್, ಕಾನ್ಸಂಟ್ರೇಷನ್ ಅಷ್ಟು ಪರ್ಫೆಕ್ಟ್, ಲಿಸ್ನಿಂಗ್ ಪ್ರಾಬ್ಲಮ್, ಅಟೆನ್ಷನ್. ನನಗೆ ಲಿಸ್ನಿಂಗ್ ಹೇಳ್ತಾ ಇಲ್ಲ, ಅವ್ರ ಕ್ವಾಲಿಟಿ ಆಫ್ ಡೂಯಿಂಗ್ ದಿ ವರ್ಕ್ ಹೇಳ್ತಾ ಇಲ್ಲ. ಅದನ್ನು ನಾವು ಹೆಂಗೆ ತರೋಣ ಅಂತಂದರೆ, ನಾವು ಇಲ್ಲಿ ಕೇಳಿಸ್ಕೊಳ್ತಾ ಇದ್ದೀವಿ ಅಂದರೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಆ್ಯಕ್ಚುಲಿ ಗೊತ್ತಿಲ್ಲ. ಏನು ನಡೀತಾ ಇದೆ ದ್ಯಾಟ್ ಶುಡ್ ಬಿ ದಿ ಲಿಸ್ನಿಂಗ್ ಸ್ಕಿಲ್. ಏನಕ್ಕೆ ಬೇಕು ಸರ್ ಲಿಸ್ನಿಂಗ್ ಸ್ಕಿಲ್? ಜ್ಞಾನಾರ್ಜನೆ ಅಂತ ನಾವೇನು ಕರಿತೀವಿ, ಇನ್ಪುಟ್ ಅಂತ ಏನು ತಗೊಳ್ತೀವಿ, ಅದು ಎಲ್ಲಿಂದ ಆಗುತ್ತೆ ಅಂದರೆ ಓನ್ಲಿ ಥ್ರೂ ಲಿಸ್ನಿಂಗ್. ಒಂದು ಕ್ಯಾಟಲ್ ಇದೆ ಅಂತ, ಕ್ಯಾಟಲ್ ಗೊತ್ತಲ್ಲ, ಲೋಕಲಲ್ಲಿ ನಾವು ಕೇಟ್ಲಿ ಅಂತ ಕರಿತೀವಿ. ಓಕೆ, ಅದರಲ್ಲಿ ಟೀ ಹಾಕಿದ್ರೆ ಟೀ ಮಾತ್ರ ಸರ್ವ್ ಮಾಡೋದು, ಒಳಗಡೆ ಟೀ ಹಾಕಿ ಕಾಫಿ ಸರ್ವ್ ಮಾಡೋಕ್ಕಾಗುತ್ತಾ? ಅಥವಾ 10 ಜನದ ಕಾಫಿ ಬೇಕಾಗಿದೆ, 10 ಜನದ ಹಾಕೊಳ್ಬೇಕಾದ್ರೆ ಹಿಂಗೆ ಮಾಡ್ತಾ ಇದ್ವಿ ಅಂದರೆ ಅರ್ಧ ಮುರ್ಧ ಕೇಳಿಸ್ಕೊಳ್ತಾ ಇದ್ವಿ. ಆ 3 ಜನದ ಕಾಫಿ ಬೇಕು, ಹೋಗಿ 10 ಜನಕ್ಕೆ ಸರ್ವ್ ಮಾಡೋಕ್ಕಾಗುತ್ತಾ? ಹಾಗೆ ನೀವೇನಾದರೂ 100% ಲಿಸ್ನಿಂಗ್ ಸ್ಕಿಲ್ ಕೊಟ್ಟಿಲ್ಲ ಅಂದರೆ 100% ಜ್ಞಾನಾರ್ಜನೆ ನಮಗೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟು ಎವ್ರಿ ಟೀಚರ್, ಯು ಮೇಕ್ ಶೂರ್ ದಟ್ ಯು ಆರ್ ಲಿಸ್ನಿಂಗ್. ಒಂದು ಸ್ಟೂಡೆಂಟ್ ಏನೋ ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ, ಅವನ ಸಮಸ್ಯೆ ನೀವು ಕೇಳಿಸ್ಕೊಂಡಿಲ್ಲ ಅಂತ ತಿಳ್ಕೊಳ್ಳಿ, ಸೊಲ್ಯೂಷನ್ ಕೊಡೋದು ತುಂಬ ದೂರ ಹೋಗಿತ್ತು. ಅನಲೈಸು ಮಾಡೋಕ್ಕಾಗಲ್ಲ, ಬಿಕಾಸ್ ಯು ಆರ್ ನೆವರ್ ಕೇರ್ಫುಲ್. ಸೊ ಸಿನ್ಸಿಯರ್ ಅಡ್ವೈಸ್ ಟು ಎವ್ರಿವನ್, ಪ್ಲೀಸ್ ಹ್ಯಾವ್ ಅನ್ ಎಕ್ಸಲೆಂಟ್ ಲಿಸ್ನಿಂಗ್ ಸ್ಕಿಲ್. ಇದು ನಿಮ್ಮ ಹತ್ರ ಇಟ್ಕೊಂಡು ನೀವು ಅವ್ರಿಗೆ ದಾರಿ ಹಾಕ್ಕೊಳ್ಳಿ. ಜಾಸ್ತಿ ಟೈಮ್ ತಗೊಳ್ಳಲ್ಲ, ಏನು ಕೇಳಿಸ್ಕೊಡ್ತೀರಾ ಅದೇ ನಾವು ಮಾತಾಡ್ತೀವಿ. ಸ್ಪೀಕಿಂಗ್ ಸ್ಕಿಲ್,
ಮಗು ಬಂತು. ಫಸ್ಟ್ ನಾವು ಮಾಡೋದೇ ಬರ್ಸಲ್ಲ. ಎ ಅಂತ ನಾವು ಬರೆದಿರ್ತೀವಿ, ಅಚ್ಚನ ಓದಿಸ್ತೀವಿ. ಎ ಓದ್ತಾನ ಓದ್ತಾನ ಬರೆಸ್ತೀವಿ, ಓದ್ತಾನೆ ಬರೆಸ್ತೀವಿ, ಓದ್ತಾನೆ ಬರೆಸ್ತೀವಿ, ಆಮೇಲೆ ರಿಪೀಟ್ ಆಗ್ತಾ ಹೋಗ್ತಾರೆ. ವಯಸ್ಸು ವರ್ಷ ಆಗುತ್ತೆ, ಬರೆಸಿದ್ದಾರೆ ಓದಿಸ್ತೀವಿ, ಓದಿಸಿದ್ದಾರೆ ಬರೆಸ್ತೀವಿ. ಬಟ್ ರಿಯಾಲಿಟಿ ಹೆಂಗೆ ಬರುತ್ತೆ ಅಂದರೆ ವಿ ಮೇಕ್ ಚಿಲ್ಡ್ರನ್ ರೀಡ್, ವಿ ಮೇಕ್ ದೆಮ್ ರೈಟ್. ಈ 4 ಸ್ಕಿಲ್ಗಳನ್ನು ಶ್ರೀ ಮಣಿಕಂಠ ಸ್ಕೂಲಲ್ಲಿ ಎಲ್ಲ ಟೀಚರ್ಸು ದಾರಿ ಹಾಕಿಕೊಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಇದೆ ಅಂತ ನಂಬ್ತೀನಿ. ಪ್ಲಸ್ ಆ ದೇವರಲ್ಲಿ ಕೇಳ್ಕೊಳ್ತೀನಿ, ಈ 4 ಶಕ್ತಿ ನಿಮಗೆ ಕೊಟ್ಟು ಕಾಪಾಡಿ ಅಂತ ತಾಯಿ ಸರಸ್ವತಿಗೆ ಮನೆ ಬಂದು ಒಂದೇ ಪಾಯಿಂಟ್ ಗೊತ್ತಾಯ್ತಾ? ಲಿಸ್ನಿಂಗ್ ಸ್ಕಿಲ್. ನಾನೊಂದು ಕ್ವಶನ್ ಮಾಡಿದ್ದೀನಿ, ಪಿ ಪಿ ಟಿ ಪ್ರೆಸೆಂಟೇಷನ್ಸ್ ಅಂತ ನಾನು ಏನಾದರೂ ಮಾಡಿದ್ರೆ ನನ್ನ ಸ್ಲೈಡಲ್ಲಿ ಬರೋ ಫಸ್ಟ್ ಸೆಂಟೆನ್ಸೇ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಬೆಸ್ಟ್ ಅಂತ ಕ್ವಶನ್ ಇರುತ್ತೆ. ಕೆಳಗಡೆ ಉತ್ತರ ದಿ ಬೆಸ್ಟ್ ಲಿಸ್ನರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಬೆಸ್ಟ್. Who can understand the best? The best listener can understand the best. So please make sure. ಇದ್ರ ಬಗ್ಗೆ ನಾನು ಒಂದು ದಿನ ಮಾತಾಡಿದ್ರು ನನಗೆ ಸಮಾಧಾನ ಆಗುತ್ತೆ. ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಇದೆ, ಅಷ್ಟೊಂದು ಇಂಪಾರ್ಟೆಂಟ್. ಕೆಲವು ಮೀಟಿಂಗ್ಸ್ ಅಲ್ಲಿ ಅಟೆಂಡ್ ಮಾಡ್ತಿರ್ತೀವಿ, ಇಂಪಾರ್ಟೆನ್ಸ್ ಪಾಯಿಂಟ್ ಡಿಸ್ಕಷನ್ ಆಗ್ತಿರ್ತೀವಿ. ನೀವು ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ ಅಂದರೆ 1 ಪಾಯಿಂಟ್ ಮಿಸ್ ಆಗೋದು, ಎವ್ರಿಥಿಂಗ್ ಹ್ಯಾಪನ್ಸ್ ರೈಟ್ ಸರ್? ಎಸ್ ಸರ್. ಕ್ರೋರ್ಸ್ ಅಲ್ಲಿ ಡೀಲ್ ಆಗ್ತಾ ಇರುತ್ತೆ. ಈ ವ್ಯಕ್ತಿಗೆ ಈ ಮೇಲ್ ಆಗ್ಬೇಕು ಅನ್ನೋದೊಂದು ಇರುತ್ತೆ, ಅದೊಂದು ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ ಅಂತ ತಿಳ್ಕೊಳ್ಳಿ, ಎಲ್ಲ ಪ್ರೊಡಕ್ಷನ್ ಸ್ಟಾಪ್, ಕ್ರೋರ್ಸ್ ಆಫ್ ರುಪೀಸ್ ಡನ್ ಅನ್ನೋದು ಜಸ್ಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಲಿಸ್ನಿಂಗ್ ಸ್ಕಿಲ್. Please make sure that everybody listens. Number 2, ಈ ಪ್ರಪಂಚದಲ್ಲಿ ಎಲ್ಲರಿಗೂ ಗಳಿಸಬೇಕಾಗಿದೆ, ಒಪ್ಕೊಳ್ತೀರಾ? Everybody wants to earn. ಇವತ್ತಿನ ಸದ್ಯದ ಮಟ್ಟಿಗೆ ಅರ್ನ್ ಅಂದರೆ ಮ್ಯಾಕ್ಸಿಮಮ್ ಜನಕ್ಕೆ ತಲೆಯಲ್ಲಿ ಬರೋದು ಗಳಿಸು, ಅದು ದುಡ್ಡು. ಬಟ್ ನನ್ನ ಲಿಸ್ಟಲ್ಲಿ ಅದು ಬರಲ್ಲ. ನಮ್ಮ ಲಿಸ್ಟಲ್ಲಿ 10 ನಿಮಿಷ ಆದ್ಮೇಲೆ ಬರಲ್ಲ. ಈಗ ನಿಮ್ಮ ಮೈಂಡಲ್ಲಿ ಬರ್ತಾ ಇದ್ರೆ ಬರಲಿ, ಬಿಡಿಯಲ್ಲ, ಹಳೆದಿದೆಯಲ್ಲ. ನಾನೊಬ್ಬ ಇಂಗ್ಲೀಷ್ ಟೀಚರ್ ಇರೋದ್ರಿಂದ ಅರ್ನ್ಗೆ ಸಿನೋನಿಮ್ಸ್ ಅಂದರೆ ಸಮಾನಾರ್ಥಕ ಪದಗಳನ್ನು ತಗೊಂಡ್ರೆ ಗೇನ್ ಅಂತ, ಇಂಪ್ರೂವ್ ಅಂತ, ಡೆವಲಪ್ ಅಂತ, ಇನ್ಕ್ರೀಸ್ ಅಂತ. ಸಿಕ್ಕಾಪಟ್ಟೆ ದುಡ್ಡಿರೋ ಸರಿಗೆ ನಾವೇನಾದರೂ ಕೇಳಿದ್ರೆ, ಸರ್ ನಿಮ್ಗೆ ಏನು ಬೇಕು, ಏನು ಗಳಿಸ್ಬೇಕು ಜೀವನದಲ್ಲಿ? ಸರ್ ಈ ದುಡ್ಡು ತಗೊಂಡು ಏನು ಮಾಡಿ ಸರ್, ಒಂಚೂರು ಹ್ಯಾಪಿನೆಸ್. ಹಿ ವಾಂಟ್ಸ್ ಟು ಅರ್ನ್ ಹ್ಯಾಪಿನೆಸ್. ಈಗ ಅವ್ರು ಮಾತಾಡ್ತಿರ್ಬೇಕಾದ್ರೆ ಆ ಅನುಭವದ ಮಾತುಗಳು ಹೆಂಗಿದ್ವು ಅಂತಂದರೆ, ಅನ್ನ ಕೂತಿದೆಯಲ್ಲ ಅಂತ ಒಂದಾಗಲೇ ಸಾಕಲ್ಲ. ಸೊ ಅವ್ರು ಕೊಡೋ ಇಂಟ್ರಡಕ್ಷನಲ್ಲಿ ಗೊತ್ತಾಗ್ಬಿಡ್ತು ಮನುಷ್ಯನಿಗೆ ಈಗೇನು ಬೇಕು, ಆ ಲೆವೆಲ್ ಮುಟ್ಟಿದ್ದು ಸರ್, ಮಾಡಿಲ್ಲ ಅಷ್ಟು ದುಡ್ಡು ಗಳಿಸ್ಬೇಕು, ಅದು ಬಂದಾಯಿತು. ಐ ವಾಂಟ್ ಟು ಅರ್ನ್ ಸಮ್ ಹ್ಯಾಪಿನೆಸ್ ಇದೆ. ಸರ್ ನಿಮಗೆ ಸರ್ ಎಲ್ಲ ಇದೆ ಸರ್, ಐ ವಾಂಟ್ ನೇಮ್ ಆ್ಯಂಡ್ ಫೇಮ್. ನಿಮಗೆ ಸರ್ ಮನಿ ಬೇಕು ಸರ್, ಈಗಿನ ಜರ್ನಿ ಸ್ಟಾರ್ಟ್. ನಿಮಗೆ ಸರ್ ಸ್ಯಾಟಿಸ್ಫ್ಯಾಕ್ಷನ್ ಸರ್. ಸಿ ಎಂಡ್ ಆಫ್ ದ ಡೇ ಎವ್ರಿಬಡಿ ವಾಂಟ್ಸ್ ಟು ಅರ್ನ್. ಏನೇನು ಗಳಿಸೋಣ? ಲೆಟ್ಸ್ ಸೇ ಮನಿ. ಸ್ಟೂಡೆಂಟ್ಸಿಗೆ ಕೇಳಿ, ಸರ್ ಐ ವಾಂಟ್ ಟು ಅರ್ನ್ ನಾಲೆಜ್, ಕರೆಕ್ಟ್? ಇನ್ನು ದುಡ್ಡಿರೋರು ಕೇಳಿ, ಸರ್ ಐ ವಾಂಟ್ ಟು ಅರ್ನ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಮೈ ಲೈಫ್. ಇನ್ನು ವಯಸ್ಸಾಗಿರೋರು ಕೇಳಿ, ಸರ್ ಎಲ್ಲ ಇದೆ ಅನ್ನೋದು ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡ್ ಇರಲಿ ಅಲ್ವಾ? ನಮಗೆಲ್ಲ ಗಳಿಸ್ಬೇಕಾಗಿದೆ ತಾನೆ. ಇದನ್ನು ನಾವು ಗಳಿಸ್ಬೇಕಾದ್ರೆ ಏನು ಮಾಡಬೇಕು? ಕನ್ಫರ್ಮ್ ಆಯಿತು, ಒಬ್ರಿಗೆ ವಿದ್ಯೆ ಗಳಿಸ್ಬೇಕಾಗಿದೆ, ಒಬ್ರಿಗೆ ಬುದ್ಧಿ ಗಳಿಸ್ಬೇಕಾಗಿದೆ, ಒಬ್ರಿಗೆ ನೆಮ್ಮದಿ ಗಳಿಸ್ಬೇಕಾಗಿದೆ, ಒಬ್ರಿಗೆ ಬುದ್ಧಿ ಗಳಿಸ್ಬೇಕಾಗಿದೆ, ಒಬ್ರಿಗೆ ಹೆಸರು ಗಳಿಸ್ಬೇಕಾಗಿದೆ, ಬ್ಲಾ 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 ಬ್ಲಾ. ಮಾಡಬೇಕೇನು? ಇದನ್ನು ಗಳಿಸ್ಬೇಕಾದ್ರೆ ಅದೇ ಕೆಲಸ ಮಾಡಿ. ಈ ಅರ್ನ್ ಇದೆಯಲ್ಲ, ಅದಕ್ಕಿಂತ ಜಾಸ್ತಿ ಎಲ್ಲ ಹಚ್ಚಿ ಅಷ್ಟೇ. ಎಲ್ಲದಕ್ಕೂ ಕೋರ್ಸ್ ಇದೆ, ಎಲ್ಲದಕ್ಕೂ ಬುಕ್ಸ್ ಇದೆ. ಓದಕ್ಕಾಗಲ್ವಾ? ಕೇಳಿಸ್ಕೊಳ್ಳಿ. ಲಿಸನ್. ಬುದ್ಧಿವಂತರಿದ್ದಾರೆ, ಮುಖ್ಯ ಓದಬೇಕಂತ ಇಲ್ಲ, ತುಂಬ ವೇಸ್ ಇದೆ. ಒಳ್ಳೆ ಜ್ಞಾನಿ ಪಕ್ಕ ಕೂತ್ಕೊಳ್ಳಿ. ಲಿಸ್ನಿಂಗ್ ಇಸ್ ಅ ಸ್ಕಿಲ್. ಯು ಅರ್ನ್, ರೀಡ್, ಅರ್ನ್, ವಾಚ್, ಅರ್ನ್. ಒಂದು ವೇಳೆ ನೀವು ಗಳಿಸ್ಬೇಕಾದ್ರೆ ಈ ಸ್ಕಿಲ್
ನಾವೆಷ್ಟು ಕಲ್ತಿದ್ದೀವಿ ಅಂದರೆ ಮೋಸ್ಟ್ ಪ್ರಾಬಬ್ಲಿ ನನಗೆ ಅನಿಸಿರೋ ಮಟ್ಟಿಗೆ ನನಗೆ ಏನೋ ಗೊತ್ತಿಲ್ಲ. ಸುಮ್ಮನೆ ಇದ್ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಭ್ರಮೆಯಲ್ಲಿ ಬಂದ್ಬಿಡ್ತೀವಿ. ನನಗೆಲ್ಲ ಗೊತ್ತಿಲ್ಲ ಬಿಡುಗರು, ಗೊತ್ತಿಲ್ಲ ನಿಮಗೆ ಮುಖದ ಮೇಲೆ ಹೇಳ್ಬೇಕಾದ್ರೆ. ಎಂತೆಂಥ ಸ್ವಾಮಿಗಳು ಎಲ್ಲ ತ್ಯಾಗ ಮಾಡಿ ಕೂತಿರೋರೆ ಅವರು ಇಲ್ಲಿದ್ದಾರೆ. ನಾವು ಇನ್ನೊಂದು 3-4 ಜೀರೋ ಬರೆದ್ರು ನಮಗೇನು ಬೇಜಾರಿಲ್ಲ. ನಾವು ವಿಚಾರ ಮಾಡೋಣ ಒಬ್ಬ ಸ್ಟೂಡೆಂಟ್ ಆಗಿ. ಸರ್ ಗೊತ್ತಾಯ್ತು ಸರ್, ಇಲ್ಲಿ ಈಗೋ ಬಂದ್ಬಿಡುತ್ತಲ್ವಾ, ನಿಮ್ಮ ಸಕ್ಸಸ್ ಅಲ್ಲಿಂದಲೇ ಕೊಲಾಪ್ಸ್ ಆಗ್ತಾ ಬರುತ್ತೆ. ಒಂದು ಎಕ್ಸಾಂಪಲ್ ಹೇಳ್ಕೊಂಡು ಮುಂದೆ ಹೋಗ್ಬಿಡ್ತೀನಿ. ಈಗೋ ಅದು ಬಿಟ್ಟರೆ ಈಸಿ ಗೋ ಅಂತ. ಈಗೋ ಇದೆಯಲ್ಲ, ಸ್ವಲ್ಪ ಈ ಪಕ್ಕಕ್ಕೆ ಸರಿಸಿ ಈಸಿ ಅಂತ ಬರ್ಬಿಟ್ರೆ ಈಸಿಯಾಗಿ ಹೋಗ್ಬೋದು. ಒಂದು ಗಿಡ ಇತ್ತಂತೆ, ಹೆಮ್ಮರ, ಹೀಗೆ ನಂತರ ಸ್ಟ್ರಾಂಗ್ ನೀನೇ ಅನ್ನೋ ಅಂತ ಹುಲ್ಲು ಗ್ರಾಸ್ ಇತ್ತಲ್ಲ, ಅದಕ್ಕೆ ಹೇಳ್ತಾ ಇತ್ತಂತೆ. ಒಂದು ಹೋಗ್ತಿದ್ದ ಹಿಂಗೆ ನಡಾಡ್ತಿದ್ದಂತೆ, ನನ್ನಂಗಿರ್ಬೇಕಲ್ಲ. ಜೋರಾಗಿ ಮಳೆ ಬಂದು ಹಳ್ಳ ಗಿಳ್ಳ ಎಲ್ಲ ಹೊಡೆದು ನೀರು ಜೋರಾಗಿ ಬಂದರೆ ನಾನು ಹೇಳ್ತೀನಿ ಚಿಕ್ಕಂದ್ರೆ ಆ ಗಿಡ ಅಲ್ಲೋಗಿತ್ತಂತೆ. ಈ ಸಾಫ್ಟ್ ಆಗಿರೋ ಗ್ರಾಸ್ ಇತ್ತಲ್ಲ, ಸುಮ್ಮನೆ ಹಿಂಗೆ ಬರ್ತದೆ, 10 ನಿಮಿಷ ಆದ್ಮೇಲೆ ಬರ್ತೇನೆ. ಇಲ್ಲಿ ಸರಳತೆ ಇದೆಯೋ ಬೇರೆ ಗೊತ್ತಿದೆ, ಅಲ್ಲಿ ಹಾಫ್ ನಾಲೆಜ್ ಇಟ್ಕೊಂಡು ನಾನೇ ಬರೀ ಅಂತ ಹೇಳಿ ಯಾಕೆ ಬೇಕು ಸ್ವಾಮಿ? ಏನೋ 4 ದಿವಸ ಜೀವನದಲ್ಲಿ ಈಸಿಗೂ ಇರೋದು, ನಮ್ಮ ಜಾಗ ಅಲ್ಲೇ ಇರುತ್ತೆ. ಹಿಂಗಿದ್ರೆ ಇವತ್ತಿಲ್ಲಿ ನಾಳೆ ನಾವೆಲ್ಲಿರ್ಬೇಕು ಅಲ್ಲಿ ಇರಲೇಬೇಕಲ್ವ, ಅಲ್ಲೇ ಇದ್ದು ಬೆಳಿಬೇಕಲ್ವ. Exactly. Right? I'm coming back. ಸ್ಟೂಡೆಂಟ್ ಅಂತ ಕರಿಬೇಕಾಗಿದೆ ಮಣಿಕಂಠ ಸ್ಕೂಲಲ್ಲಿ, ಚೆಕ್ ಮಾಡ್ಬೋದು. ಹಿಂಗೆ ಮಾಡಬೇಕಾದ್ರೆ 3 ಸಲ ನನಗೆ ಹೇಳ್ತಾ ಇದೆ, ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನಂದೇನಾದರೂ ಜವಾಬ್ದಾರಿ ಇದ್ದರೆ ನಾನು ಮಾಡ್ತೀನಿ, ನೀವು ಚೆಕ್ ಮಾಡ್ತೀನಿ. ಫ್ಯಾಮಿಲಿ ಮೆಂಬರ್ ಆಗಿರೋದ್ರಿಂದ ನನ್ನ ಮೇಲೆ ನನಗೆ ಕಾಣಿಸಲ್ಲ, ನೀವೇ ನಿಮ್ಮ ಮೇಲೆ ನಿಮಗೆ ಕಾಣಿಸಲ್ಲ, ನಾನು ಹೇಳ್ತಾ ಇದ್ದೀನಿ. 4 ಕ್ವಾಲಿಟೀಸ್ ಕೊಡ್ತಾ ಇದ್ದೀವಿ ಇಲ್ಲ. ಒಬ್ಬರೇ ಪೇರೆಂಟ್ ಬಂದರು, ಒಂದೇ ಎಕ್ಸಾಂಪಲ್ ಸರ್. ಸರ್ ಅಲ್ಲಿ ನಾವು ಒಂದೇ ಬರಲಿ ಸರ್ ನೋಡಬೇಕು, ನಾವೆಲ್ಲೇ ಸರ್ ಅದನ್ನು ಮಾಡ್ತಿರ್ತೇವೆ. ಹೇಳೋದು ಈಸಿ, ಮಾಡೋದು ಕಷ್ಟ. ಕಷ್ಟನ ಇಷ್ಟಪಟ್ಟರೆ ಥಿಂಗ್ಸ್ ವಿಲ್ ಹ್ಯಾಪನ್ ಫ್ಯಾಂಟಾಸ್ಟಿಕ್. ಇಸ್ ದಟ್ ಕ್ಲಿಯರ್? ಲಿಸ್ನಿಂಗ್ ಸ್ಕಿಲ್ ನಿಮ್ಮ ಮಕ್ಕಳಿಗೆ ಕಲಿಸಿ, ನೀವು ಫಾಲೋ ಗಳಿಸ್ಬೇಕಾಗಿದೆಯಾ? ಫಸ್ಟ್ ಕಲಿಯೋದು. ಕಲಿಯೋದ್ರಿಂದ ನೀವು ಪ್ರಪಂಚದಲ್ಲಿರ್ತಕ್ಕಂಥ ಏನು ಬೇಕಾದ್ರೂ ಗಳಿಸ್ಬೋದು. ಇಸ್ ದಟ್ ಕ್ಲಿಯರ್? ಓಕೆ. ಈ ಕ್ವಶನ್ ಬರುತ್ತೆ, ಸರ್ ಅರ್ನ್ ಮಾಡಬೇಕಾದ್ರೆ ಲರ್ನ್ ಮಾಡಬೇಕಂತ ಗೊತ್ತಾಯಿತು ಸರ್, ಅಂದರೆ ಹ್ಯಾಂಗೆ ಕಲಿಬೇಕು ಸರ್? ಏನೋ ಒಂಚೂರು ಪ್ರೂವನ್ ಮೆಥಡ್ಸ್ ಇದ್ದರೆ ಹೇಳ್ರಿ ಸರ್. ಹ್ಯಾಂಗೆ ಕಲಿತಾರೆ ನಾವು 100% ಕಲಿಬೋದು ಸರ್. ಸರ್ ಏನಾದ್ರು ಟಾಪಿಕ್ ಹಿಂಗೆ ಕಲಿಬೇಕಂತ ನೋಡ್ರಿ ಸರ್, ಅದು ಒಂದೇ ಸರ್ತಿ 100% ಕಲಿಬೇಕು ಸರ್. ಹ್ಯಾಂಗೆ ಕಲಿಬೇಕು ಸರ್? ಬರ್ತದೆ ಸರ್? ಅಷ್ಟು ಡೆಫಿನೆಟ್ಲಿ ಬರ್ತದೆ. ನನಗೆ ಕೇಳಿದರೆ ನಾನು ನನ್ನ ಫ್ರೆಂಡ್ ಮೊನ್ನೆ ಡಿಸ್ಕಸ್ ಮಾಡ್ತಾ ಇದ್ದೆ, ದೋಸ್ತ ಯಾವ ಸ್ಕಿಲ್ ಇರಬೇಕು, ಎಲ್ಲದಕ್ಕಿಂತ ಭಾರಿ ಸ್ಕಿಲ್ ಯಾವುದು ಸಕ್ಸಸ್ಫುಲ್ ಆಗಬೇಕಾಗಿತ್ತಲ್ಲ? ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಸ್ಕಿಲ್ ಇವರು ಸ್ಟೂಡೆಂಟ್ ಆಗಲಿಕ್ಕಾಯಿತು. ಕಮ್ಯುನಿಕೇಷನ್ ಸ್ಕಿಲ್ ಮಾತಾಡಲಿಕ್ಕಾಯಿತು. ಯಾವ ಸ್ಕಿಲ್ ನೋಡಿ, ಇವೆಲ್ಲ ಇದ್ದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇಲ್ಲ ಅಂದರೆ ನೀನು ಯಾವಂದ್ರೆ ಕರೆಕ್ಟ್ ಅಲ್ಲ. ನನ್ನ ಹತ್ರ ಕಮ್ಯುನಿಕೇಷನ್ ಸ್ಕಿಲ್ ಇದೆ, ಫ್ಯಾಂಟಾಸ್ಟಿಕ್, ಐ ಕ್ಯಾನ್ ಸ್ಪೀಕ್ ಟು ಎನಿಬಡಿ ಅಟ್ ಎನಿ ಮೂಮೆಂಟ್ ಆಫ್ ಟೈಮ್. ಅವ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಳ್ಳಲ್ಲ. ಆ ಸ್ಕಿಲ್ ಇಲ್ವಾ ನಿನ್ನ ಹತ್ರ? ವೆರಿ ಸೂನ್ ಯು ವಿಲ್ ಬಿ ಎ ಫೇಲ್ಯೂರ್ ಗೈ. ಎಲ್ಲ ಇದ್ದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇಲ್ಲ ಅಂದರೆ ಯು ಆರ್ ಆಲ್ಮೋಸ್ಟ್ ನಥಿಂಗ್. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇದೆ ಅಂದರೆ ಇವೆರಡನ್ನಾದರೂ ಮ್ಯಾನೇಜ್ ಮಾಡಿ